ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರಭಾಕರ್ ಸರ್ ಕಾಟ್ನೂರ್. ಸೊ ಮತ್ತೊಂದು ಹೊಸ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಈಕ್ವೇಶನ್ಸ್ ಅಂತ. ಕನ್ನಡದಲ್ಲಿ ಅದಕ್ಕೆ ಸಮೀಕರಣ ಅಂತ ಕರೀತಾರೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಈಕ್ವೇಶನ್ಸ್ ಅಥವಾ ಸಮೀಕರಣದ ಬಗ್ಗೆ ಕಾನ್ಸೆಪ್ಟ್ ಇಲ್ಲ. ಸೊ ಫಸ್ಟ್ ಐ ವಿಲ್ ಗಿವ್ ದ ಡೆಫಿನೇಷನ್. ದ statement having equal sign is called an equation. So ಇಲ್ಲಿ this is very important. ಬ್ರಾಕೆಟ್ ಅಲ್ಲಿ ಸಮ ಚಿಹ್ನೆ ಯನ್ನು ಒಳಗೊಂಡಿರುವ ಹೇಳಿಕೆಯನ್ನು ಸಮೀಕರಣ ಎಂದು ಕರೆಯುತ್ತೇವೆ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಸಮೀಕರಣ ಯಾವುದು, ಬೀಜೋಕ್ತಿ ಯಾವುದು, ಈಕ್ವೇಶನ್ ಯಾವುದು, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಯಾವುದು, ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅಂದ್ರೆ ಸೊ ಈಕ್ವೇಶನ್ಸ್ ಅನ್ನ ಅಥವಾ ಸಮೀಕರಣಗಳನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ನೋಡ್ರಿ, x+5 ಏನು ಅಂತಂದ್ರೆ ಹುಡುಗರಿಗೆ ಗೊತ್ತಿಲ್ಲ. ಸೊ ಅದನ್ನು ಸಹ ಸಮೀಕರಣ ಅಂತ ಹೇಳ್ತಾರೆ. ಇಟ್ ಈಸ್ ರಾಂಗ್. ಸೊ x+5 ಅನ್ನೋದು ಒಂದು ಬೀಜೋಕ್ತಿ, ಅದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ಇದು ಈಕ್ವೇಶನ್ ಅಲ್ಲ, ಸಮೀಕರಣ ಅಲ್ಲ. ಫಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಇದು ಈಕ್ವೇಶನ್ ಅಂತ ಆಗ್ಬೇಕಾದ್ರೆ ಅಲ್ಲಿ ಈ ಸೈನ್ ಇರಲೇಬೇಕು. ವಿತೌಟ್ ದಿಸ್ ಸೈನ್ ಅದು ಈಕ್ವೇಶನ್ ಅಲ್ವೇ ಅಲ್ಲ. ಈಕ್ವೇಶನ್ ಮಸ್ಟ್ ಹ್ಯಾವಿಂಗ್ ದಿ ಈಕ್ವಲ್ ಸೈನ್. ಸಮೀಕರಣ ಅನ್ಬೇಕಾದ್ರೆ ಸಮಚಿಹ್ನೆಯನ್ನು ಹೊಂದಿದ್ರೆ ಮಾತ್ರ ಅದನ್ನ ನಾವು ಎಂತ ಕರಿತೀವಿ, ಈಕ್ವೇಶನ್ಸ್ ಅಂತ ಸಮೀಕರಣ ಅಂತ ಕರಿತೀವಿ. ಅದರ ಸಮೀಕರಣ x+5 ಸಮೀಕರಣವೇ ಇಲ್ಲ. ಯಾಕೆ ಅಂತಂದ್ರೆ ಅದರಲ್ಲಿ ಸಮಚಿಹ್ನೆ ಇಲ್ಲ, ಈಕ್ವಲ್ ಸೈನ್ ಇಲ್ಲ. ಈ x+5 ಈ ಸಮೀಕರಣ ಅಥವಾ ಈಕ್ವೇಶನ್ ಆಗ್ಬೇಕಾದ್ರೆ ಇರಬೇಕು. ಇಟ್ ಮೀನ್ಸ್ x+5 ಈಸ್ ಈಕ್ವಲ್ ಟು 2. ಇಟ್ ಮೀನ್ಸ್ ಇಸ್ ಎ ಸ್ಟೇಟ್ಮೆಂಟ್. ನೋಡಿ ಹೇಳ್ತೀರಿ, x+5 ಅನ್ನೋದು 2ಗೆ ಸಮ. ಇಟ್ ಮೀನ್ಸ್ x+5 ಈಸ್ ಈಕ್ವಲ್ ಟು 2. ಇಟ್ ಈಸ್ ಎ ಸ್ಟೇಟ್ಮೆಂಟ್. ದ ಸ್ಟೇಟ್ಮೆಂಟ್ ಹ್ಯಾವಿಂಗ್ ಈಕ್ವಲ್ ಸೈನ್ ಈಸ್ ಕಾಲ್ಡ್ ಆನ್ ಈಕ್ವೇಶನ್. ಸಮಚಿಹ್ನೆಯನ್ನು ಒಳಗೊಂಡಿರುವ ಹೇಳಿಕೆಯನ್ನು ನಾವು ಸಮೀಕರಣ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಆನ್ ಈಕ್ವೇಶನ್. ಅದು ಈಕ್ವೇಶನ್ ಅಲ್ಲ, ಅದು ಬೀಜೋಕ್ತಿ ಅಥವಾ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ನಾನು ಆಲ್ರೆಡಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನಂತ ಹೇಳಿದ್ದೀನಿ. ಬಟ್ ನಿಮಗೆ ಕನ್ಫ್ಯೂಸ್ ಸ್ಟಾರ್ಟ್ ಬರಬಾರ್ದು. ಏನಂದ್ರೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು, ಈಕ್ವೇಶನ್ ಅಂದ್ರೆ ಏನು, ಬೀಜೋಕ್ತಿ ಅಂದ್ರೆ ಏನು, ಸಮೀಕರಣ ಅಂದ್ರೆ ಏನು. ಸಮೀಕರಣ ಅನ್ಬೇಕಾದ್ರೆ ಅಥವಾ ಈಕ್ವೇಶನ್ ಅನ್ಬೇಕಾದ್ರೆ ಈ ಸೈನ್ ಇರ್ಲೇಬೇಕು. ಆ ಸೈನ್ ಇಲ್ಲ ಅಂದ್ರೆ ಅದು ಸಮೀಕರಣ ಅಲ್ಲ ಅಥವಾ ಈಕ್ವೇಶನ್ ಅಲ್ಲ. ಎರಡರಲ್ಲೂ ಹೇಳ್ತಿದ್ದೀನಿ. ಸೊ ಈಕ್ವೇಶನ್ ಇದು ಈಕ್ವೇಶನ್, ಇದು ಸಮೀಕರಣವೇ. ಅದು ಸಮೀಕರಣ ಅಲ್ಲ. ಯಾಕೆ ಅಂದ್ರೆ ಅಲ್ಲಿ ಈಕ್ವಲ್ ಸೈನ್ ಇಲ್ಲ, ಸಮಚಿಹ್ನೆ ಇಲ್ಲ. ಅದಕ್ಕೋಸ್ಕರ ಅದು ಸಮೀಕರಣ ಅಲ್ಲ. ಕ್ಲಿಯರಾ? ಸೊ -y+5 ಈಸ್ ಈಕ್ವಲ್ ಟು -6. ಓಕೆ, ಇಟ್ ಈಸ್ ಈಕ್ವೇಶನ್. ಅಲ್ಲಿ ನಮಗೆ ಏನಿರ್ಬೇಕು ಈಕ್ವೇಶನ್ ಅನ್ಬೇಕಾದ್ರೆ ಅಂದ್ರೆ, ಸಮೀಕರಣ ಅನ್ಬೇಕಾದ್ರೆ ದ ಸ್ಟೇಟ್ಮೆಂಟ್ ಕಂಟೈನ್ಸ್ ಈಕ್ವಲ್ ಸೈನ್. ಸ್ಟೇಟ್ಮೆಂಟ್ ನೋಡ್ರಿ, -y+5 ಈಸ್ ಈಕ್ವಲ್ ಟು -6. -y+y -6ಕ್ಕೆ ಸಮ.
ಸೊ ನೌ ಇಟ್ ಈಸ್ ಅನ್ ಈಕ್ವೇಶನ್. ಇಟ್ ಈಸ್ ನಾಟ್ ಆನ್ ಈಕ್ವೇಶನ್. ನೆನ್ಪಿಟ್ಕೊಳ್ಳಿ, ಈಕ್ವೇಶನ್ ಅಂತ ಅನ್ಬೇಕಾರೆ ಅದರಲ್ಲಿ ಈಕ್ವಲ್ ಸೈನ್ ಇರಲೇಬೇಕು. ಇದು ನಿಮ್ ತಲೆ ಒಳಗೆ ಬರ್ಲಿ. ಈಕ್ವೇಶನ್ ಅನ್ಬೇಕಾದ್ರೆ ಈಕ್ವಲ್ ಸೈನ್ ಬರಬೇಕು. ವಿತೌಟ್ ಈಕ್ವಲ್ ಸೈನ್ ಅದು ಈಕ್ವೇಶನ್ ಆಗಲ್ಲ. ಈಕ್ವೇಶನ್ ಆಗ್ಬೇಕಾದ್ರೆ ಏನಿರ್ಬೇಕು? ಈಕ್ವಲ್ ಸೈನ್ ಇರಲೇಬೇಕು. ಸೊ ಓಕೆ, ಅರ್ಥ ಆಯ್ತಾ ಈಕ್ವೇಶನ್ ಅಂದ್ರೆ? ಮುಂದಿನ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಸ್ಟೇಟ್ಮೆಂಟ್ ಹ್ಯಾವಿಂಗ್ ಈಕ್ವಲ್ ಸೈನ್. ನೋಡ್ರಿ, ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 2. ನಾನು ರೌಂಡ್ ಹಾಕಿದೀನಿ ಅಂತ ನೀವು ರೌಂಡ್ ಹಾಕಬೇಡ್ರಿ, ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಹಾಕಿದೀನಿ. ಮೈನಸ್ ವೈ ಪ್ಲಸ್ 5 ಈಸ್ ಈಕ್ವಲ್ ಟು -6. ಇಟ್ ಇಸ್ ಅ ಸ್ಟೇಟ್ಮೆಂಟ್. ಇದು ಒಂದು ಹೇಳಿಕೆ. ಸೊ ಕ್ಲಿಯರಾ? ಯಾರಿಗಾರು ಡೌಟ್ಸ್ ಇದ್ರೆ ಕೇಳ್ರಿ. ಈಕ್ವೇಶನ್ ಸೊ ಮತ್ತೆ ಹೆಂಗಾದ್ರೆ ಎಕ್ಸ್ ಪ್ಲಸ್ 3 ಏನ್ ಸಾ? ಎಕ್ಸ್ ಪ್ಲಸ್ 3 ಸಮೀಕರಣವೇ? ನೋ, ಸಮೀಕರಣ ಅಲ್ಲ, ಅದು ಬೀಜೋಕ್ತಿ. ಅದು ಇಟ್ ಇಸ್ ನಾಟ್ ಆನ್ ಈಕ್ವೇಶನ್, ಇಟ್ ಇಸ್ ಅನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈಕ್ವೇಶನ್ಸ್ ಅನ್ಬೇಕಾದ್ರೆ ಅಲ್ಲಿ ಈಕ್ವಲ್ ಸೈನ್ ಇರಲೇಬೇಕು. ಇಲ್ಲ ಅಂದ್ರೆ ಅದು ಈಕ್ವೇಶನ್ ಅಲ್ಲ. ನೋಡ್ರಿ, ಇದನ್ನ ಈಕ್ವೇಶನ್ ಅಂತ ಕರೆಯಕ್ ಆಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಈಕ್ವಲ್ ಸೈನ್ ಇಲ್ಲ, ಸಮ ಚಿಹ್ನೆ ಇಲ್ಲ. ಬೇಕಾದ್ರೆ ಎಷ್ಟು ಬೇಕಾದ್ರೆ ಬರ್ಕೋಬಹುದು. ಎ ಪ್ಲಸ್ 2 ಈಸ್ ಈಕ್ವಲ್ ಟು 0. ಇಟ್ ಇಸ್ ಆಲ್ಸೋ ಈಕ್ವೇಶನ್. ಇಟ್ ಇಸ್ ಆಲ್ಸೋ ಈಕ್ವೇಶನ್. ಕ್ಲಿಯರ್? ಡೌಟ್ಸ್ ಇದೆಯಾ? ಇದ್ರೆ ಕೇಳಿ. ಯಾರಿಗಾರು ಡೌಟ್ಸ್ ಇದ್ರೆ ಕೇಳ್ಬೋದು. ಈಕ್ವೇಶನ್ ಅಂತ ಅನ್ಬೇಕಾದ್ರೆ ಅದರಲ್ಲಿ ಈಕ್ವಲ್ ಸೈನ್ ಇರಲೇಬೇಕು. ಈಕ್ವಲ್ ಸೈನ್ ಇಲ್ಲ ಅಂದ್ರೆ ಅದು ಸಮೀಕರಣ ಆಗಲ್ಲ. ಬಹಳಷ್ಟು ಹುಡುಗರಿಗೆ ಎಕ್ಸ್ ಪ್ಲಸ್ 3 ಏನ್ರ ಸಮೀಕರಣ ಅಂದ್ಬಿಡ್ತಾರೆ. ಇಟ್ ಈಸ್ ರಾಂಗ್. ಇಟ್ ಇಸ್ ಎ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಅಥವಾ ಕನ್ನಡದಲ್ಲಿ ಇದಕ್ಕೆ ಬೀಜೋಕ್ತಿ ಅಂತ ಕರಿತೀವಿ. ಮೈನಸ್ ವೈ ಪ್ಲಸ್ 5 ಈಸ್ ಈಕ್ವಲ್ ಟು -6. ಇದು ಸಮೀಕರಣ ಸರ್. ಇಟ್ ಇಸ್ ಅನ್ ಈಕ್ವೇಶನ್ ಬಿಕಾಸ್ ಇಟ್ ಇಸ್ ದಿಸ್ ಕಂಟೈನ್ಸ್ ಈಕ್ವಲ್ ಸೈನ್. ಇಲ್ಲಿ ಈಕ್ವಲ್ ಸೈನ್ ಇದೆ ನೋಡಿ. ಈಕ್ವಲ್ ಸೈನ್ ಇದ್ರೆ ಮಾತ್ರ ಅದು ಈಕ್ವೇಶನ್. ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು 2. ಇಟ್ ಇಸ್ ಅ ಈಕ್ವೇಶನ್. ಬಟ್ ಬರೀ ಓನ್ಲಿ ಎಕ್ಸ್ ಪ್ಲಸ್ 5 ಇಟ್ ಇಸ್ ನಾಟ್ ಆನ್ ಈಕ್ವೇಶನ್. ಇಟ್ ಇಸ್ ನಾಟ್ ಆನ್ ಈಕ್ವೇಶನ್. ಅದು ಈಕ್ವೇಶನ್ ಅಂತ ಅನ್ನೋದೇ ಇಲ್ಲ. ಹಾಗಾದ್ರೆ ಅದಕ್ಕೆ ಏನಂತ ಕರಿತೀರಿ? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಅಥವಾ ಕನ್ನಡದಲ್ಲಿ ಬೀಜೋಕ್ತಿ. ಸೊ ನಾನು ಎರಡು ಮೀಡಿಯಂ ಅಲ್ಲಿ ಹೇಳ್ತಿದ್ದೀನಿ. ಯಾಕೆಂದ್ರೆ ಈ ಬೇಸಿಕ್ ಕ್ಲಾಸ್ ಇಟ್ ಇಸ್ ಮೆಂಟ್ ಫಾರ್ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ. ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಎರಡೂ ಜನಕ್ಕೆ ಬೇಕಾಗಿರೋದ್ರಿಂದ ನಾನು ಎರಡನ್ನೂ ಹೇಳ್ತಿದ್ದೀನಿ. ಇಂಗ್ಲಿಷ್ ಅವ್ರು ಇಂಗ್ಲಿಷ್ ತಗೊಳ್ರಿ, ಕನ್ನಡ ತಗೊಳ್ರಿ. ಇಂಗ್ಲಿಷ್ನವ್ರು ಕನ್ನಡ ತಗೋಬಾರ್ದು ಅಂತ ಏನಿಲ್ಲ. ಯು ನೋ ದ ಮೀನಿಂಗ್ ಆಫ್ ದಿಸ್. ಅದರ ಮೀನಿಂಗ್ ತಿಳ್ಕೊಂಡ್ರೆ ನಿಮ್ಗೆ ಸಮಸ್ಯೆ ಇಲ್ಲ. ಸೊ ಈಗ ಈಕ್ವೇಶನ್ ಅಂದ್ರೆ ಅರ್ಥ ಆಯ್ತು. ಏನು ಈಕ್ವೇಶನ್ ಅಂದ್ರೆ ಸರ್, ಯಾವ ಸ್ಟೇಟ್ಮೆಂಟ್ ಅಲ್ಲಿ ಈಕ್ವಲ್ ಸೈನ್ ಇದ್ರೆ ಮಾತ್ರ ಅವು ಈಕ್ವೇಶನ್ ಸರ್. ಅಲ್ಲಿ ಈಕ್ವಲ್ ಸೈನ್ ಇಲ್ಲ ಅಂದ್ರೆ ಇಟ್ಕೊಳ್ರಿ. ಅಲ್ಲಿ ಈಕ್ವಲ್ ಸೈನ್ ಇಲ್ಲ ಅಂತಂದ್ರೆ ಅದು ಈಕ್ವೇಶನ್ ಅಲ್ಲ, ಅದು ಸಮೀಕರಣ ಅಲ್ಲ. ಕ್ಲಿಯರಾ? ಏನೋ ಡೌಟ್ಸ್ ಇದ್ರೆ ಕೇಳ್ರಿ. ಸಮೀಕರಣ ಅನ್ಬೇಕಾದ್ರೆ ಈಕ್ವಲ್ ಸೈನ್ ಇರಲೇಬೇಕು. ಈಕ್ವಲ್ ಸೈನ್ ಇಲ್ಲ ಅಂದ್ರೆ ಅದು ಸಮೀಕರಣ ಅಲ್ಲ. ಹಂಗಂದ್ರೆ ಏನ್ ಸರ್? ಅದು ಏನಾರು ಆಗಿರ್ಬೋದು. ನಿಮಗೇನು ಈಕ್ವೇಶನ್ ಆಗ್ಬೇಕು. ಈಕ್ವೇಶನ್ ಆಗ್ಬೇಕು ಅಂದ್ರೆ ಏನಿರ್ಬೇಕು? ಈಕ್ವಲ್ ಸೈನ್ ಇರಲೇಬೇಕು. ಇದು ಏನ್ ನನಗೆ ಬೇಕಾಗಿಲ್ಲ ಸರ್. ನಮಗೆ ಈಕ್ವೇಶನ್ ಅಂತ ಕರಿಬೇಕು, ಸಮೀಕರಣ ಅಂತ ಕರಿಬೇಕು ಸರ್. ಅಲ್ಲಿ ಈಕ್ವಲ್ ಸೈನ್ ಐತಾ? ಐತೆ. ಸೊ 100% ಇಸ್ ದ ಈಕ್ವೇಶನ್. ಕ್ಲಿಯರ್? ಕ್ಲಿಯರ್? ಓಕೆ. ಸೊ ಈಗ y ಪ್ಲಸ್ 5 ಇಸ್ ಈಕ್ವಲ್ ಟು 2 ಇದೆ. ಸೊ ನೋಡಿ, RHS ಇಲ್ಲಿ ಈಕ್ವೇಶನ್, ಇದು ಈಕ್ವೇಶನ್. ಯಾಕೆ? ಇದು ಸಮೀಕರಣ, ಹೌದು. ಸೊ ಈಗ ಈಕ್ವಲ್ಸ್ ಇಂದ ಈ ಕಡೆ ಇರೋದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ, ಎಡಬದಿ. ಸೊ ದಿಸ್ ಈಸ್ ರೈಟ್ ಹ್ಯಾಂಡ್ ಸೈಡ್.
ಬಲಬದಿ. ನೋಡ್ರಿ, ನಡುವೆ ಇರೋದು ಈಕ್ವಲ್ಸ್ ಅಥವಾ ಸಮಚಿಹ್ನೆ. ಸೊ ನೋಡ್ರಿ, ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ LHS ಅಂತ ತಗಂತೀವಿ, ಇದಕ್ಕೆ RHS ಅಂತ ತಗಂತೀವಿ. ರೈಟ್ ಹ್ಯಾಂಡ್ ಸೈಡ್ ಅನ್ನ RHS ಅಂತ ಬರೀತೀವಿ, ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ LHS ಅಂತ ಬರೀತೀವಿ. ಸೊ ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಹುಡುಗರಿಗೆ ಒಂದು ಕಾನ್ಸೆಪ್ಟ್ ಡೌಟ್ ಇದೆ. ಸೊ ಈಗ ಬಹಳ ಇಂಪಾರ್ಟೆಂಟ್, ಇದರ LHS ಅಂತ ಕರೆದೆ, ಇದನ್ನ RHS ಅಂತ ಕರೆದೆ. ಓಕೆನಾ, ಕ್ಲಿಯರ್ ಆಯ್ತು? ಸೊ ಈಕ್ವಲ್ಸ್ ಇಂದ ಈ ಕಡೆಗೆ ಇರೋದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ, ಕನ್ನಡದಲ್ಲಿ ಎಡಬದಿ ಅಂತ ಕರಿತೀವಿ. ಈಕ್ವಲ್ಸ್ ಇಂದ ಆ ಕಡೆ ಇರೋದನ್ನ ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ, ಬಲಬದಿ ಅಂತ ಕರಿತೀವಿ. ಸಿಂಪಲ್ ಅಬ್ರಿವೇಶನ್ RHS ಅಂತ ಕರಿತೀವಿ. ಸೊ ನಿಮ್ಗೆ ಡೌಟ್ಸ್ ಇದ್ರೆ ಕೇಳಬಹುದು. ಸೊ ನಡುವೆ ಇರೋದು ಏನಂತ ಗೊತ್ತಿದೆ, ಸಮಚಿಹ್ನೆ ಅಥವಾ ಈಕ್ವಲ್ಸ್ ಅಂತ ಹೇಳ್ತೀವಿ. ಸೊ ಈಗ ಕೇಳಿ, ಬಹಳ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ಯಾರಿಗಾರ ಡೌಟ್ ಇದೆ? ನಾನು ಜನರಲ್ ತಗೊಂಡಿದ್ದೀನಿ. ಯಾವಾಗ್ಲೂ ಈಕ್ವಲ್ಸ್ ಇಂದ y+5 ಗೆ ಮಾತ್ರ LHS ಅಂತ ಕರಿತೀರಂತ ನೆನ್ಪಿಟ್ಕೋಬೇಡ್ರಿ. ಈಕ್ವಲ್ಸ್ ಇಂದ ಈ ಕಡೆ ಇರೋ ಪಾರ್ಟ್ ಅನ್ನ LHS ಅಥವಾ ಎಡಬದಿ, ಈಕ್ವಲ್ಸ್ ಇಂದ ಈ ಕಡೆ ಇರೋ ಪಾರ್ಟ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಬಲಬದಿ ಅಂತ ಕರಿತೀವಿ. ಕ್ಲಿಯರ್? ಡೌಟ್ಸ್ ಇದೆಯಾ? ಈಗ ಇಲ್ಲಿ ನೋಡ್ರಿ, ಐ ಥಿಂಕ್ ಇದು ಅರ್ಥ ಆಗಿದೆ ಅಂತ ಹೇಳಿ. LHS ಅಂದ್ರೆ ಅದು, RHS ಯಾವ್ದು ತಗೋಬೇಕು ಅಂತ ನಿಮ್ಗೆ ಫಸ್ಟ್ ಕ್ಲಿಯರ್ ಆಗ್ಬೇಕು. ಸೊ LHS ಪಾರ್ಟ್ ಈಕ್ವಲ್ಸ್ ಇಂದ ಈ ಕಡೆ ಇದೆಯಲ್ಲ, ಅದು LHS. ಈಕ್ವಲ್ಸ್ ಇಂದ ಆ ಕಡೆ ಇರೋದು RHS, ಎಡಬದಿ ಬಲಬದಿ. ಕನ್ನಡ ಮೀಡಿಯಂ ಅಲ್ಲೂ ಸಹ ನಾವೇನ್ ಮಾಡ್ತೀವಿ, LHS RHS ಅಂತಾನೆ ಬಳಸ್ತೀವಿ. ಅದಕ್ಕೆ ನಿಮ್ಗೆ ತಲೆ ಒಳಗೆ ಇರಬೇಕು. ಸೊ ಈಗ A+6 = 4. ಸೊ ನೋಡ್ರಿ, A+6 = 4. ಇಟ್ ಇಸ್ ಈಕ್ವೇಶನ್, ಸಮೀಕರಣ. ಇಲ್ಲಿ ಒಂದು ಕಾನ್ಸೆಪ್ಟ್ ನೆನ್ಪಿಡ್ತಾರೆ, ಬಹಳ ಇಂಪಾರ್ಟೆಂಟ್. ನಾನು ಹೇಳ್ತಿದ್ದೀನಿ, ಬಹಳ ಇಂಪಾರ್ಟೆಂಟ್ ಹೇಳ್ತಿದ್ದೀನಿ. ಇಲ್ಲಿ ಒಂದು ಕಾನ್ಸೆಪ್ಟ್ ನೆನ್ಪಿಡ್ತಾಳ್ರಿ, LHS ಅನ್ನ RHS ಬರಿಬಹುದು, RHS ಅನ್ನ LHS ಬರೆದ್ರೆ ಏನು ಬರ, ಯಾಕಂದ್ರೆ ಇವೆರಡು ಈಕ್ವಲ್. ಅದಕ್ಕೋಸ್ಕರ ನಮ್ಗೆ ಹೆಂಗ್ ಬೇಕಾದ್ರೆ 4 = A+6, 4 = A+6. ಸೊ ಯಾಕೆಂದ್ರೆ ಅವೆರಡು ಈಕ್ವಲ್ ಅಂತ ಹೇಳ್ಬಿಟ್ಟಿದೀವಿ, ಆವಾಗ ಯು ರೈಟ್. RHS ಅಲ್ಲಿ ಇರೋದನ್ನ LHS ಬರಿಬಹುದು, LHS ಅಲ್ಲಿ ಇರೋದನ್ನ RHS ಬರಿಬಹುದು. x+3 = -8 ಅಂತಿದೆ. ಸೊ x+3 = -8 ಅಂತ ಹೇಳ್ತಿದೀವಿ. ಸೊ ನನಗೆ -8 = x+3. ಸೊ ಅವೆರಡು ಈಕ್ವಲ್ ಅಂದ್ಮೇಲೆ LHS RHS ಕರ ಬರ್ಕೊಳ್ರಿ, RHS LHS ಕರ ಬರ್ಕೊಳ್ರಿ. ನೋ ಚೇಂಜಸ್. ಸೊ ಈಗ 4 = A+2. 4 = A+2. 4 = A+2. ಸೊ ನನಗೆ ಇದು LHS, ಇದು RHS, ಅವೆರಡರ ಮಧ್ಯೆ ಈಕ್ವಲ್ ಸೈನ್ ಇದೆ ಅಂದ್ರೆ LHS RHS ಬರಿಬಹುದು, RHS LHS ಬರಿಬಹುದು. A+2 = 4. ಸೊ ಯಾಕೆ ಹಂಗ್ ಬರಿಬಹುದು ಅಂದ್ರೆ LHS RHS ಆರ್ ಈಕ್ವಲ್. ಇದಕ್ಕೆ LHS ಅಂತೀವ, ಇದಕ್ಕೆ RHS ಅಂತೀವ. ನೋಡ್ರಿ, ಎರಡರ ಮಧ್ಯೆ ಏನಿದೆ, ಈಕ್ವಲ್ ಇದೆ. ಹಂಗಂದ್ರೆ ಈಕ್ವಲ್ ಇದ್ದಾಗ ಯಾವ್ದನ್ನ ಯಾವ ಕಡೆನಾರು ಬರೀರಿ, ನಿಮ್ಗೆ ಸಮಸ್ಯೆ ಇಲ್ಲ. ಕ್ಲಿಯರಾ? LHS ಅನ್ನ RHS ಬರಿಬಹುದು, RHS ಅನ್ನ LHS ಬರಿಬಹುದು. ಆವಾಗ ಯಾವ ಚೇಂಜಸ್ ಇರೋದಿಲ್ಲ. ಏನಾದ್ರು ಡೌಟ್ ಇದೆಯಾ? ಇಲ್ಲಿ ನೋಡ್ರಿ, ದಿಸ್ ಇಸ್ LHS, ದಿಸ್ ಇಸ್ RHS. ನನಗೆ RHS ಈ ಕಡೆ ಬೇಕು ಅನ್ನಿಸ್ತು, ಬರ್ಕೊಂಡೆ. LHS ಆ ಕಡೆ ಸೈನ್ ಏನಾದ್ರು ಚೇಂಜ್ ಆಯ್ತಾ? ಇಲ್ಲ. ನೋಡ್ರಿ, ಟೋಟಲ್ LHS ಅನ್ನ ಈ ಕಡೆ, RHS ಈ ಕಡೆ ಬರೆದು LHS ಆ ಕಡೆ ಬರೆದ್ರೆ ನೋ ಚೇಂಜಸ್, ಯಾವ ಬದಲಾವಣೆ ಆಗಿಲ್ಲ. ನಾನು ಟೋಟಲ್ ಬರೆದ್ರೆ ಏನ್ ನಾನು ಹೇಳ್ತಿದ್ದೀನಿ, ಟೋಟಲ್ RHS LHS ಬರೆದೆ, LHS RHS ಬರೆದೆ, ಏನು ಸೈನ್ ಚೇಂಜ್ ಆಗಲ್ಲ. ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಮತ್ತೊಂದು ಹೇಳ್ಕೊಡ್ತೀನಿ, ಅವಾಗ ನಿಮ್ಗೆ ತಲೆ ಒಳಗೆ ಹುಳ ಬರಬಾರ್ದು. ಸೊ ನೋಡ್ರಿ, D+2 = 6.
ಡಿ ಪ್ಲಸ್ ಟು ಇಸ್ ಈಕ್ವಲ್ ಟು 6 ಇದೆ. ಸೊ ನನಗೆ ಆಸೆ ಏನು, 6 ಈ ಕಡೆ ಬರ್ಕೋಬಹುದು. ಇದೆ ಯಾವ್ದೋ ಆಪ್ಷನ್ 6 ಇಸ್ ಈಕ್ವಲ್ ಟು ಡಿ ಪ್ಲಸ್ ಟು. ಸೊ ಯಾವ ಬೇಸಿಸ್ ಮೇಲೆ ಬರೆದ್ರಿ? ಈಕ್ವೇಶನ್ ಅಲ್ಲಿ ಎಲ್ ಎಚ್ ಎಸ್ ಅಂಡ್ ಆರ್ ಎಚ್ ಎಸ್ ಆರ್ ಈಕ್ವಲ್. ಸಮೀಕರಣಗಳಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಇರಿಂದ ಎಲ್ ಎಚ್ ಎಸ್ ಅನ್ನ ಆರ್ ಎಚ್ ಎಸ್ ಸಿ ಬರೀಬಹುದು, ಆರ್ ಎಚ್ ಎಸ್ ಅನ್ನ ಎಲ್ ಎಚ್ ಎಸ್ ಸಿ ಬರೀಬಹುದು. ಕ್ಲಿಯರ್ ಆಯ್ತಾ? ಏನ್ ಡೌಟ್ ಇದ್ರೆ ಕೇಳಿ. ಸೊ ನೋಡ್ರಿ, ದಿಸ್ ಈಸ್ ಎಲ್ ಎಚ್ ಎಸ್, ದಿಸ್ ಈಸ್ ಆರ್ ಎಚ್ ಎಸ್. ನಿಮ್ ತಲೆಯೊಳಗೆ ಅರ್ಥ ಆಗ್ತಾ ಇರ್ಬೇಕು. ಸೊ ಇವೆರಡರ ಮಧ್ಯೆ ಈಕ್ವಲ್ ಇದೆ ಅಂದ್ರೆ ನಿಮ್ಗೆ ಅಲ್ಲಿ ಏನಿದೆ ಬೇಕಾಗಿಲ್ಲ, ಅವೆರಡರ ಮಧ್ಯೆ ಈಕ್ವಲ್ ಇದೆಯಾ ಹಂಗಂದ್ರೆ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸಮ, ಆರ್ ಎಚ್ ಎಸ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್. ಕ್ಲಿಯರಾ? ಡೌಟ್ಸ್ ಇದೆಯಾ? ಇದ್ರೆ ಕೇಳಿ. ಇದೆಯಾ? ಇಲ್ಲ ಅಲ್ವಾ? ಮುಂದಕ್ಕೆ ಹೋಗೋದಾ? ಸೊ ಈಗ ಬನ್ನಿ, ನೆಕ್ಸ್ಟ್ ನಾನೀಗ ಸಾಲು ಅಂತ ಕೇಳ್ತಾರೆ. ಬಹಳಷ್ಟು ಹುಡುಗರು ಇಲ್ಲಿ ತಪ್ಪು ಮಾಡ್ತಾರೆ. ನಾನು ಹೇಳ್ತಿದ್ದೀನಿ ಈಕ್ವೇಶನ್ ಅನ್ಬೇಕಾದ್ರೆ ಫಸ್ಟ್ ನಿಮ್ ತಲೆ ಒಳಗಿರ್ಲಿ ಏನಿರ್ಬೇಕು, ಈಕ್ವಲ್ ಸೈನ್ ಇರ್ಬೇಕು. ಬೋತ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡ್ಸ್ ಆರ್ ಈಕ್ವಲ್. ಎಲ್ ಎಚ್ ಎಸ್ ಅನ್ನ ಆರ್ ಎಚ್ ಎಸ್ ಸಿ ಬರಿಬಹುದು, ಆರ್ ಎಚ್ ಎಸ್ ಅನ್ನ ಎಲ್ ಎಚ್ ಎಸ್ ಸಿ ಬರೆದ್ರೆ ಯಾವ ಬದಲಾವಣೆ ಆಗಲ್ಲ. ಓಕೆನಾ? ಓಕೆನಾ? ಇದು ಕ್ಲಿಯರಾ? ನನ್ನ ಪ್ರಶ್ನೆ ಏನು, ಎಲ್ ಎಚ್ ಎಸ್ ಅನ್ನ ಆರ್ ಎಚ್ ಎಸ್ ಸಿ ಬರಿಬಹುದಾ, ಆರ್ ಎಚ್ ಎಸ್ ಅನ್ನ ಎಲ್ ಎಚ್ ಎಸ್ ಸಿ ಬರಿಬಹುದಾ? ಬರಿಬಹುದು ಸರ್. ಯಾಕೆ ಅಂದ್ರೆ ಅವೆರಡರ ಮಧ್ಯ ಈಕ್ವಲ್ ಸೈನ್ ಇದೆ. ಹಂಗಾಗಿ ಅವೆರಡು ಈಕ್ವಲ್, ಯಾರನ್ನ ಯಾವ ಕಡೆ ಬರೆದ್ರು ಸೇಮ್ ಇರುತ್ತೆ ಸರ್. ಸೊ ಏನಾದ್ರು ಡೌಟ್ ಇದೆಯಾ? ಇಲ್ಲ ಅಲ್ವಾ? ಈಗ ಸಾಲ್ವ್ ದ ಈಕ್ವೇಶನ್ಸ್ ಅಂತ ಬಂದಾಗ ನಾನು ನಿಮ್ಗೆ ಕ್ಲಿಯರ್ ಆಗಿ ಮಾಡ್ತೀನಿ. ಸೊ ನಿಮಗೆ ಕ್ಲಿಯರ್ ಡೌಟ್ ಏನ್ ಡೌಟ್ ಇದೆಯಾ ಅದೆಲ್ಲ ಕ್ಲಿಯರ್ ಮಾಡ್ತೀನಿ. ಆದ್ರೆ ಬಟ್ ನಿಮ್ಗೆ ತಲೆ ಒಳಗೆ ಇಟ್ಕೋಬೇಕು, ಈಕ್ವಲ್ಸ್ ಈ ಕಡೆಗೆ ಇರೋದನ್ನ ಎಲ್ ಎಚ್ ಎಸ್ ಅಂತ ಕರಿತೀವಿ, ಈಕ್ವಲ್ಸ್ ಆ ಕಡೆಗೆ ಇರೋದನ್ನ ಆರ್ ಎಚ್ ಎಸ್ ಅಂತ ಕರಿತೀವಿ. ಸೊ ಅವೆರಡರ ಮಧ್ಯೆ ಈಕ್ವಲ್ ಸೈನ್ ಇರುತ್ತೆ. ಈಕ್ವೇಶನ್ಸ್ ಅನ್ಬೇಕಾದ್ರೆ ಈಕ್ವಲ್ ಸೈನ್ ಇರ್ಲೇಬೇಕು. ಈಕ್ವಲ್ ಸೈನ್ ಇರ್ಲಿಲ್ಲ ಅಂದ್ರೆ ಅದು ಈಕ್ವೇಶನ್. ಸೊ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 5 ಇಟ್ ಇಸ್ ಅನ್ ಈಕ್ವೇಶನ್ ಸರ್? ನೋ ನೋ. ನನಗ ಏನ್ ಜನರಲ್ ಬಂದ್ರೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಬಿಜೋಕ್ತಿ, ಬಟ್ ಅದು ಈಕ್ವೇಶನ್. ಅದು ಈಕ್ವೇಶನ್ ಆಗ್ಬೇಕಾದ್ರೆ ಏನಿರ್ಬೇಕಿತ್ತಲ್ಲಿ ಈಕ್ವಲ್ ಸೈನ್ ಇದ್ದಿದ್ರೆ ಆಗ್ತಿತ್ತು. ದೇರ್ಫೋರ್ ದಿಸ್ ಇಸ್ ನಾಟ್ ಆನ್ ಈಕ್ವೇಶನ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಇರೋದಿಲ್ಲ. ಎಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಇರುತ್ತೆ ಅಂದ್ರೆ ಈಕ್ವಲ್ಸ್ ಇದ್ದಾಗ. ಈಕ್ವಲ್ಸ್ ಇಂದ ಇರೋದನ್ನ ಈ ಕಡೆ ಇರೋದನ್ನ ಎಲ್ ಎಚ್ ಎಸ್ ಅಂತ ಕರಿತೀವಿ, ಆ ಕಡೆ ಇರೋದನ್ನ ಆರ್ ಎಚ್ ಎಸ್ ಅಂತ ಕರಿತೀವಿ. ಏನ್ ಡೌಟ್ ಇದ್ರೆ ಕೇಳ್ರಿ. ಸೊ ಡೌಟ್ಸ್ ಬಂತಂದ್ರೆ ಬಗೆಹರಿಸ್ಕೊಂಡ್ಬಿಡ್ಬೇಕು, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈಗ ಸಾಲ್ವ್ ಅಂತ ಬರುತ್ತೆ. ಕನ್ನಡದಲ್ಲಿ ಬಿಡಿಸಿ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ನೋಡ್ರಿ, ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಸೊ ಯಾವುದೇ ಈಕ್ವೇಶನ್ ಅಲ್ಲಿ ಇದಕ್ಕೆ ನಾವೇಂತ ಕರಿತೀವಿ? ಚರಾಕ್ಷರ ಅಂತ ಕರಿತೀವಿ, ಇದಕ್ಕೆ ಸ್ಥಿರಾಂಕ ಅಂತ ಕರಿತೀವಿ. ಸೊ ಬಿಟ್ಬಿಡಿ ಅದನ್ನ. ನನ್ನ ಪ್ರಶ್ನೆ ಏನ್ ಗೊತ್ತಾ, ಒಂದು ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ಮಧ್ಯ, ದಿಸ್ ಈಸ್ ವೇರಿಯಬಲ್, ದಿಸ್ ಈಸ್ ಕಾನ್ಸ್ಟೆಂಟ್ ಮಧ್ಯ. ಈಗ ನಾನು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸಿ ಬರೆಯಲ್ಲ, ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಸಿ ಬರೆಯಲ್ಲ. ಎಲ್ ಎಚ್ ಎಸ್ ಟರ್ಮ್ ಇರಲ್ಲೇ ಇರ್ತವೆ, ಆರ್ ಎಚ್ ಎಸ್ ಟರ್ಮ್ ಇದ್ದಲ್ಲೇ ಇರ್ತವೆ. ಸೊ ನನಗೆ ಸಾಲ್ವ್ ಅಂತಂದ್ರೆ ನಿಮ್ಮ ಈಕ್ವೇಶನ್ ಅಲ್ಲಿ ಚರಾಕ್ಷರ ವೇರಿಯಬಲ್ ಯಾವುದು? ಎಕ್ಸ್. ಅದನ್ನು ನೋಡ್ರಿ, ಒಂದು ವೇರಿಯಬಲ್ ಮತ್ತೆ ಕಾನ್ಸ್ಟೆಂಟ್ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ನಿಮಗೆ ಸಾಲ್ವ್ ಅಂತಂದ್ರೆ ವೇರಿಯಬಲ್ ನ ವ್ಯಾಲ್ಯೂ ಕಂಡುಹಿಡಿಬೇಕು. ಆವಾಗ ವೇರಿಯಬಲ್ ಮಾತ್ರ ಎಲ್ ಎಚ್ ಎಸ್ ಅಲ್ಲಿ ಇಟ್ಕೊಂಡು ಅದಾದ ತಕ್ಷಣ ನನಗೇನ್ ಬೇಕು? ಸಾಲ್ವ್ ಅಂದ್ರೆ ವೇರಿಯಬಲ್ ಅಂದ್ರೆ ಅಲ್ಲಿ ಯಾವುದು ಆಲ್ಜಿಬ್ರಿಕ್ ಟರ್ಮ್ ಇದೆಯಲ್ಲ ಅದಷ್ಟೇ ಬೇಕು, ಆಲ್ಜಿಬ್ರಿಕ್ ಟರ್ಮ್ ಮಾತ್ರ ಬೇಕು. ಅಂತ ಸಂದರ್ಭದಲ್ಲಿ ನಾನು ಸರ್ ನಿಮ್ಮ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಸಿ ಬರಿಬಹುದು, ಆರ್ ಎಚ್ ಎಸ್ ನಾನು ಬರಿತಾ ಇಲ್ಲ. ಎಲ್ ಎಚ್ ಎಸ್ ಅಲ್ಲಿ ಯಾವ್ದು ಬೇಕಾದನ್ನ ಇಟ್ಕೊಂಡು ಯಾವ್ದು ಬೇಕು ನಮಗೆ ವೇರಿಯಬಲ್ ಬೇಕು. ಯಾವಾಗ್ಲೂ ನಮ್ಗೆ ಏನ್ ಬೇಕಲ್ಲ ಅದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ಬೇಕು. ಅದಾದ್ಮೇಲೆ ಏನಿದೆ? ಈಕ್ವಲ್ಸ್ 0
ಸೊ ನೋಡ್ರಿ, ಸೊ ನೀವು ಅವಾಗ ಹೇಳಿದ್ರಿ ಸರ್ ಎಲ್ ಎಚ್ ಎಸ್ ಅಷ್ಟು ಟರ್ಮ್ ಈ ಕಡೆಗೆ ಬರ್ದು ಆರ್ ಎಚ್ ಎಸ್ ಅಷ್ಟು ಟರ್ಮ್ ಬರ್ದು ಯಾವ ಬದಲಾವಣೆ ಇಲ್ಲ. ಎಲ್ ಎಚ್ ಎಸ್ ಇರಲೇ ಇದೆ. ಎಲ್ ಎಚ್ ಎಸ್ ಅಲ್ಲಿ ಒಬ್ರು ಆ ಕಡೆಗೆ ಹೋದ್ರೆ, ಯಾವ ಕಡೆಗೆ ಹೋದ್ರೆ ಆರ್ ಎಚ್ ಎಸ್ ಗೆ ಹೋದ್ರೆ ಆವಾಗ ಅದರ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ ನಾನು ಹೇಳ್ತಿದ್ದೀನಿ ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ, ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಅಂದ್ರೆ ಚರಾಕ್ಷರ ಮತ್ತು ಸ್ಥಿರಾಂಕಗಳ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಚರಾಕ್ಷರವನ್ನು ಇಟ್ಕೊಳ್ರಿ, ಅದಾದ್ಮೇಲೆ ಈಕ್ವಲ್ಸ್ ಇಟ್ಕೊಳ್ರಿ, ಈಕ್ವಲ್ಸ್ ಆದ್ಮೇಲೆ ಏನಿದೆ ಅದು ಬರೀರಿ. ಇಲ್ಲಿರ್ತಕ್ಕಂಥ ಮೈನಸ್ ಒಂದು ಇಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಎಲ್ಲೂ ಅಳಿಸಿಲ್ಲ ನಾನು, ಅದು ಆ ಕಡೆಗೆ ಹೋಗಿದೆ ಅಂತ. ಸೊ ಹೋಗ್ಬೇಕಾದ್ರೆ ಒಂದು ನಿಯಮ ಇದೆ, ಯಾವುದೇ ಐದರ್ ವೇರಿಯಬಲ್ ಟ್ರಾನ್ಸ್ಫರ್ ಆಗ್ಲಿ ಅಂದ್ರೆ ಆ ಕಡೆ ಕಳಿಸಿದ್ರಿ ಅಥವಾ ನಂಬರ್ಸ್ ಆ ಕಡೆ ಕಳಿಸ್ರಿ, ಬಟ್ ಸೈನ್ ಮಸ್ಟ್ ಬಿ ಚೇಂಜ್. ಇಲ್ಲಿ ಮೈನಸ್ ಇದ್ರೆ ಆ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಸೊ ನಾವು 0 + 1 it is 1. It is the value of x. ಸೊ ನೀವ್ ಹೇಳಿದ್ರಲ್ಲ ಸರ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್, ಟೋಟಲ್ ಎಲ್ ಎಚ್ ಎಸ್ ಈ ಕಡೆ ಬರೀರಿ, ಟೋಟಲ್ ಆರ್ ಎಚ್ ಎಸ್ ಬರೆದ್ರೆ ಸೈನ್ ಚೇಂಜ್ ಆಗಲ್ಲ. ಎಲ್ ಎಚ್ ಎಸ್ ಅಲ್ಲಿರೋ ಒಬ್ರೇ ಆ ಕಡೆಗೆ ಹೋಗ್ತಾರೆ, ಆರ್ ಎಚ್ ಎಸ್ ಅಲ್ಲಿರೋ ಒಬ್ರೇ ಈ ಕಡೆಗೆ ಬರ್ತಾರೆ. ಅಂದ್ರೆ ಒಬ್ರ ಇಬ್ರು ಬಂದ್ರೆ ಅವುಗಳ ಸೈನು ಏನಿರುತ್ತೋ ಅದು ಆಪೋಸಿಟ್ ಆಗುತ್ತೆ. ಅಂದ್ರೆ ಈ ಕಡೆ ಇರೋನ್ ಆ ಕಡೆಗೆ ಹೋದ್ಮೇಲೆ ಅವನ್ ಪರ ಆಗ್ಲೇಬೇಕಾ? ಈ ಕಡೆ ಇವನ್ ಪರವಾಗಿದ್ದ, ಎಕ್ಸ್ ಜೊತೆಗಿದ್ದಾಗ ನೀನೇ ಕಣೋ ಎಲ್ಲ ಅಂತಿದ್ದ. ಈಗ ಈ ಕಡೆಗೆ ಬಂದಾನೆ ಅಂದ್ಮೇಲೆ ಏನಾಗ್ತಾನೆ, ಅವನು ಚೇಂಜ್ ಆಗ್ತಾನೆ. ಸೊ ನಮ್ಗೆ ಏನ್ ಬೇಕು? ಎಕ್ಸ್ ಬೇಕು. ಅದಾದ್ಮೇಲೆ ಯಾವುದು ನಾನು ಹೇಳ್ತಿದ್ದೀನಿ ಕೇಳ್ರಿ, ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್. ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಆ ಕಾನ್ಸ್ಟೆಂಟ್ ಎಲ್ಲಿಗೆ ಬರುತ್ತೆ? ಆರ್ ಎಚ್ ಎಸ್ ಬರುತ್ತೆ. ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರುತ್ತೆ. ಇದು ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್, ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಅಥವಾ ವೇರಿಯಬಲ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ ನಮ್ಗೆ ಯಾವ್ದು ಬೇಕಾದ್ ಬರ್ಕೊಂಡು ಇವೆರಡರ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಈ ಸಂಖ್ಯೆ ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರಬೇಕು. ಡೋಂಟ್ ಕಮ್ ಟು ಡಿನಾಮಿನೇಟರ್. ಡಿನಾಮಿನೇಟರ್ ಯಾವಾಗ ಬರುತ್ತೆ ಅಂತ ಹೇಳ್ಕೊಡ್ತೀನಿ. ಒಂದು ವೇರಿಯಬಲ್ ಒಂದು ಕಾನ್ಸ್ಟೆಂಟ್ ಇದೆ, ಅದ್ರ ಮಧ್ಯ ಮೈನಸ್ ಪ್ಲಸ್ ಇದ್ರೆ ಆ ಟರ್ಮು ಆರ್ ಎಚ್ ಎಸ್ ನ ಡಿನಾಮಿನೇಟರ್ ಬರುತ್ತೋ ಆರ್ ಎಚ್ ಎಸ್ ನ ಪಕ್ಕಕ್ಕೆ ಬರುತ್ತೋ. ಸೊ ನೋಡ್ರಿ, ವೇರಿಯಬಲ್ ಅಂಡ್ ಕಾನ್ಸ್ಟೆಂಟ್ ಮಧ್ಯ ಪ್ಲಸ್ ಇರ್ಲಿ ಮೈನಸ್ ಇರ್ಲಿ, ವೇರಿಯಬಲ್ ಅಷ್ಟೇ ಬೇಕು. ಈ 1 0 ಪಕ್ಕಕ್ಕೆ ಬರುತ್ತೋ 0 ಕೆಳ ಬರುತ್ತೋ. ಸೊ ನಾವು ಅರ್ಥ ಮಾಡ್ಕೋಬೇಕು, ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಆ ಕಡೆ ಟ್ರಾನ್ಸ್ಫರ್ ಆಗೋ ಟರ್ಮು ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರುತ್ತೆ. ಬರುವಾಗ ಸೈನ್ ಚೇಂಜ್ ಆಗುತ್ತೆ. +1 ಆಯ್ತು, -1 ಇದ್ರೆ +1 ಆಯ್ತು, ಇಲ್ಲಿ +1 ಇದ್ರೆ -1 ಆಗುತ್ತೆ. ಆಡ್ ಮಾಡಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? 1. ತಲೆ ಒಳಗಿರ್ಬೇಕು. ಯಾವುದು ಬೇಕು, ವಾಟ್ ಯು ನೀಡ್, ಡೋಂಟ್ ನೀಡ್. ಯಾವುದು ಬೇಕು, ಯಾವ್ದು ಬೇಡ. ಬೇಕು ಬೇಡ, ನೀಡ್ ನಾಟ್ ನೀಡ್ ಬೇಡ, ಅದು ಬೇಡ. ನಮಗೆ ಯಾವ್ದು ಬೇಕು ಯಾವ್ದು ಬೇಡ ಅವೆರಡರ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ಯಾವ್ದು ಬೇಕೋ ಅದ್ ಬರ್ಕೋಬೇಕು. ಅದಾದ್ಮೇಲೆ ಈಕ್ವಲ್ಸ್ ಬರ್ಕೋಬೇಕು. ಈಕ್ವಲ್ಸ್ ಆದ್ಮೇಲೆ ಏನಿದೆ ಅದ್ ಬರ್ಕೋಬೇಕು. ಈ ಬೇಡವಾಗಿರೋದ್ರ ಮಧ್ಯ ಬೇಕು ಬೇಡ ಇದು ಬೇಡ ಅರ್ಥ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಕನ್ನಡದಲ್ಲೇ ಹೇಳ್ತೀನಿ. ಸೊ ವೇರಿಯಬಲ್ ಮತ್ತು ಕಾನ್ಸ್ಟೆಂಟ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಬರ್ಕೊಂಡ ತಕ್ಷಣ ಈಕ್ವಲ್ಸ್ ಹಾಕ್ತೀವಿ. ಈಕ್ವಲ್ಸ್ ಆದ್ಮೇಲೆ ಏನಿದೆ? 0 ಇದೆ. ಈ ಬ್ಯಾಡವಾದವರು ಎಲ್ಲಿಗೆ ಬರ್ತಾರೆ? ಐದರ್ ಇಟ್ ಕಮ್ಸ್ ಟು ದಿ ಡಿನಾಮಿನೇಟರ್ ಆಫ್ ಆರ್ ಎಚ್ ಎಸ್ ಆರ್ ಸೈಡ್. ಸೊ ನನ್ ಪ್ರಶ್ನೆ ಏನ್ ಗೊತ್ತಾ, ನಿಮಗೆ ಅರ್ಥ ಆಗ್ಬೇಕಾಗಿರೋದೆ ಇದು ಬೇಕು ಇದು ಬೇಡ. ಇವೆರಡರ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ಇದು ಬೇಕು ಇದು ಬೇಡ. ನಾವ್ ಯಾವಾಗ್ಲೂ ಸಾಲ್ವ್ ಅಂತಂದ್ರೆ ವೇರಿಯಬಲ್ ವ್ಯಾಲ್ಯೂ ಕಂಡಿಡಿಬೇಕು. ಬೇಕು ಬೇಡ ಇದ್ರ ಮಧ್ಯ ಮೈನಸ್ ಪ್ಲಸ್ ಇದ್ರೆ ಈ ಬೇಡವಾದವರು ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರ್ತಾರೆ. ಬೇಕು ಬೇಡವಾದವ್ರ ಮಧ್ಯ
ಪ್ಲಸ್ ಅಥವಾ ಮೈನಸ್ ಇದ್ರೆ ಬೇಕಾದರಷ್ಟೇ ಬರ್ಕೊಂತೀವಿ. ಬರ್ಕೊಂಡಾದ್ಮೇಲೆ ಈಕ್ವಲ್ಸ್, ಈಕ್ವಲ್ಸ್ ಆದ್ಮೇಲೆ ಏನಿದೆಯೋ ಅದು. ಬ್ಯಾಡ್ವಾದವರು ಯಾರು ಮೈನಸ್ ಅನ್ನು, ಆ ಕಡೆಗೆ ಬಂದ್ರೆ ಏನಾಗ್ತಾರೆ ಪ್ಲಸ್ ಆಗ್ತಾರೆ. ಕ್ಲಿಯರ್? ಸೊ ಇನ್ನೊಂದು ನೋಡೋಣ. y minus 2 is equal to 6. y minus 2 is equal to 6. ಸೊ ಇಲ್ಲಿ ಯಾವ್ದು ಬೇಕು, ಯಾವ್ದು ಆಲ್ಜಿಬ್ರಿಕ್ ಟರ್ಮ್ ಇದೆ ಅದಷ್ಟೇ ಬೇಕು. ಇದು ಬೇಕು, ಇದು ಬೇಡ. ಇವೆರಡರ ಮಧ್ಯೆ ಪ್ಲಸ್ ಮೈನಸ್ ಇದೆಯಾ? ಇದೆ ಸರ್. ಹಂಗಾದ್ರೆ ಈ 2 6 ಪಕ್ಕಕ್ಕೆ ಬರುತ್ತಾ? 6 ನ ಡಿನಾಮಿನೇಟರ್ ಆಗುತ್ತಾ ಸರ್? ಸೊ ನೋಡ್ರಿ, ಇದು ಬೇಕು, ಇದು ಬೇಡ. ಇದು ನೀಡ್, ನಾಟ್ ನೀಡ್. ನೀಡ್ ಅಷ್ಟೇ ಬರ್ಕೊಂಡು ನಾಟ್ ನೀಡ್ ಕಮ್ಸ್ ಟು ದಿ ಸೈಡ್ ಆಫ್ 6, ಅದ್ರ ಪಕ್ಕಕ್ಕೆ ಬರುತ್ತೆ. ಸೊ ಒಂದ್ ಅರ್ಥ ಮಾಡ್ಕೊಳ್ರಿ, ಇದು ಬೇಕು, ಇದು ಬೇಡ. ದಿಸ್ ಇಸ್ ರಿಕ್ವೈರ್ಡ್, ದಿಸ್ ಇಸ್ ನಾಟ್ ರಿಕ್ವೈರ್ಡ್. ರಿಕ್ವೈರ್ಡ್, ನಾಟ್ ರಿಕ್ವೈರ್ಡ್ ಅನ್ಕೊಂಡ್ರೆ, ಇದು ಬೇಕು, ಇದು ಬೇಡ ಅನ್ಕೊಂಡ್ರೆ ಅವೆರಡರ ಮಧ್ಯೆ ಪ್ಲಸ್ ಮೈನಸ್ ಇದೆಯಾ ನೋಡಿ. ಇದೆ ಸರ್. ಆವಾಗ ಈ 2 6 ಡಿನಾಮಿನೇಟರ್ ಆಗುತ್ತೋ, 6 ಪಕ್ಕಕ್ಕೆ ಬರುತ್ತೋ, ಅದ ಅರ್ಥ ಮಾಡ್ಕೋಬೇಕು. ಬೇಕು ಬೇಡ, ಬೇಕು ಬರ್ಕೊಂಡು ಈಕ್ವಲ್ಸ್, ಈಕ್ವಲ್ಸ್ ಆದ್ಮೇಲೆ 6. ಬೇಕು ಬೇಡವಾದರ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಬೇಡವಾದವರು ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರ್ತಾರೆ. ಬರ್ಬೇಕಾದ್ರೆ ಚೇಂಜ್ ಆಗಿ ಬರ್ತಾರೆ. ಏನಾಗ್ತಾರೆ, ಇಲ್ಲಿ -2 ಇತ್ತು, ಇಲ್ಲಿ ಬಂದ್ರೆ +2 ಆಯ್ತು. ಇಟ್ ಬಿಕಮ್ಸ್ 8. ನೀವು ಕನ್ನಡ ಯಾಕೆ ಬಳಸ್ತೀನಿ ಅಂದ್ರೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಸೊ ನೋಡ್ರಿ, ನಿಮಗೆ ಯಾವಾಗ್ಲೂ ಬೇಕಾಗಿರೋದು ವೇರಿಯಬಲ್. ಸೊ ನಾನು ಇಲ್ಲಿ ಸೈನ್ ಚೇಂಜ್ ಆಗ್ತದೆ. ಟೋಟಲ್ ಆರ್ ಎಚ್ ಎಸ್ ಎಲ್ ಎಚ್ ಎಸ್ ಬರ್ರಿ, ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಬರ್ರಿ, ಸೈನ್ ಚೇಂಜ್ ಆಗಲ್ಲ. ನಮ್ಗೆ ಎಲ್ ಎಚ್ ಎಸ್ ಅಲ್ಲಿ ಯಾರು ಬೇಕಾ ಅವ್ರು ಬರ್ಕೊಂಡು ಅದಾದ್ಮೇಲೆ ಈಕ್ವಲ್ಸ್ ಹಾಕ್ತೀವಿ. ಈಕ್ವಲ್ಸ್ ಆದ್ಮೇಲೆ ಏನಿದೆ ಅದು ಬರ್ತೀವಿ. ಯಾರು ಬೇಡ, -2 ಬೇಡ. ಯಾರು ಬೇಕು, ವೈ ಬೇಕು. ಇವೆರಡರ ಮಧ್ಯ ಬೇಕು ಬೇಡ, ಬೇಕು ಬೇಡ, ಅವೆರಡರ ಮಧ್ಯ ಪ್ಲಸ್ ಇರ್ಲಿ ಮೈನಸ್ ಇರ್ಲಿ, ಅವೆರಡರ ಮಧ್ಯ ಪ್ಲಸ್ ಇರ್ಲಿ ಮೈನಸ್ ಇರ್ಲಿ, ಆ ಬೇಡವಾದವರು ಆರ್ ಎಚ್ ಎಸ್ ಟರ್ಮ್ ನ ಸೈಡಿಗೆ ಬರ್ತಾರೆ, ಕೆಳಗ್ ಬರಲ್ಲ, ಡಿನಾಮಿನೇಟರ್ ಆಗಲ್ಲ. ಕ್ಲಿಯರಾ? ನಿಮಗೆ ಫಸ್ಟ್ ಅರ್ಥ ಆಗ್ಬೇಕು, ಬೇಕು ಬೇಡ. ಬೇಕು ಬೇಡ ಮಧ್ಯೆ ಪ್ಲಸ್ ಮೈನಸ್ ಇದ್ರೆ ಇದು ಪ್ಲಸ್ ಇರ್ಬೋದು, ಮೈನಸ್. ಇನ್ನೊಂದು ನೋಡೋಣ. x + 7 = 9. x + 7 = 9. ಸೊ ಇವ್ರು ಬೇಕು, ಇವ್ರು ಬೇಡ. ಇವ್ರು ಬೇಕು, ಇವ್ರು ಬೇಡ. ಬೇಕು ಬೇಡ. 7 9 ಪಕ್ಕಕ್ಕೆ ಬರುತ್ತೋ, 9 ಕೆಳ ಬರುತ್ತೋ? 7 9 ಪಕ್ಕಕ್ಕೆ ಬರುತ್ತೋ, 7 9 ಪಕ್ಕಕ್ಕೆ ಬರುತ್ತೋ, ಕೆಳ ಬರುತ್ತೋ? ಸೊ ಓಕೆ ಫ್ರೆಂಡ್ಸ್, ಸೊ ಇದು ಬೇಕು, ಇದು ಬೇಡ. ಫಸ್ಟ್ ಅರ್ಥ ಮಾಡ್ತಾರೆ, ಬೇಕು ಬೇಡ ಅವೆರಡರ ಮಧ್ಯೆ ಪ್ಲಸ್ ಇದೆಯೋ ಮೈನಸ್ ಇದೆಯೋ? ಪ್ಲಸ್ ಮೈನಸ್ ಇದ್ರೆ ಪ್ಲಸ್ ಆರ್ ಇರ್ಬೋದು, ಮೈನಸ್ ಆರ್ ಇರ್ಬೋದು. ಆ ಬೇಡವಾದವರು ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರ್ತಾರೆ. ಇವೆರಡರ ಮಧ್ಯೆ ಪ್ಲಸ್ ಮೈನಸ್ ಇಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ನಾನು ಹೇಳಿದ್ದೀನಿ. ಯಾವಾಗ್ಲೂ ಈಕ್ವೇಶನ್ಸ್ ಅಲ್ಲಿ ಬೇಕು ಬೇಡ, ಬೇಕು ಅನ್ನೋದೇನು ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಯಾವುದು? ಎಕ್ಸ್. ಅದು ಬೇಕು, ಅದನ್ನ ಇಲ್ಲಿ ಬರ್ಕೋಬೇಕು. ಅದಾದ್ಮೇಲೆ ಈಕ್ವಲ್ಸ್ ಹಾಕ್ಬೇಕು 9. ಇವ್ರು ಬೇಡವಾದವರು ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರ್ತಾರೋ, ಕೆಳಗ್ ಬರ್ತಾರೋ? ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರ್ತಾರೋ, ಕೆಳಗ್ ಬರ್ತಾರೋ? ಯೋಚನೆ ಮಾಡಬೇಕು. ಬೇಕು ಬೇಡ ಇವೆರಡರ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ಬೇಡವಾದವರು ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರ್ತಾರೆ. ಆರ್ ಎಚ್ ಎಸ್ ಟರ್ಮ್ ನ ಪಕ್ಕಕ್ಕೆ ಬರ್ತಾರೆ. ನೌ ಇಟ್ ಈಸ್ 2. ಸೊ ಒನ್ ಮೋರ್ ಎಕ್ಸಾಂಪಲ್ ತಗೋಣ ಬೇಕಾದ್ರೆ ನಾವು. a - 6 =
0. a minus 6 is equal to 0. ಇಲ್ಲಿ ಯಾರು ಬೇಕು? ಯಾವಾಗ್ಲೂ ಆಲ್ಜಿಬ್ರಿಕ್ ಟರ್ಮ್ ಬೇಕು. ಇಲ್ಲಿ ಯಾರು ಬೇಡ? ಆರ್ ಬೇಡ. ಅವೆರಡರ ಮಧ್ಯೆ ಪ್ಲಸ್ ಇರಲಿ ಮೈನಸ್ ಇರಲಿ. ಆ 6 0 ಪಕ್ಕಕ್ಕೆ ಬರುತ್ತೋ 0 ಕೆಳ ಬರುತ್ತೋ. ಇವೆರಡರ ಮಧ್ಯೆ ಪ್ಲಸ್ ಮೈನಸ್ ಇರ್ಲಿಲ್ಲ ಅಂದ್ರೆ ಈ 6 0 ಕೆಳ ಬರ್ತದೆ. ಸೊ ಬೇಕು ಬೇಡವಾದರ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ ದೆನ್ ಯು ರೈಟ್ ಏನ್ ಬೇಕು ಅದನ್ನ ಬರೀರಿ. ಅದಾದ್ಮೇಲೆ 0 ಬರೀರಿ. ಯಾರು ಬೇಡ ಅವರು 0 ಕೆಳಗ್ ಬರ್ತಾರೋ 0 ಪಕ್ಕಕ್ಕೆ ಬರ್ತಾರೋ. ಇವೆರಡರ ಮಧ್ಯೆ ಪ್ಲಸ್ ಮೈನಸ್ ಇಲ್ಲದೆ ಇದ್ದಿದ್ರೆ ಈ 6 0 ಕೆಳ ಬರ್ತಿತ್ತು. ಇದು ಬೇಕು ಇದು ಬೇಡ. ಇವೆರಡರ ಮಧ್ಯ ಪ್ಲಸ್ ಆರ್ ಇರ್ಲಿ ಮೈನಸ್ ಆರ್ ಇರ್ಲಿ, ಬ್ಯಾಡವಾದವರು ಪ್ಲಸ್ ಮೈನಸ್ ಇದ್ರೆ, ಬೇಕು ಮತ್ತು ಬ್ಯಾಡವಾದವ್ರ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಕಂಪಲ್ಸರಿ ಬ್ಯಾಡವಾದವರು RHS ಟರ್ಮ್ ನ ಪಕ್ಕಕ್ಕೆ ಬರ್ತಾರೆ. ಬರ್ಬೇಕಾದ್ರೆ ಏನ್ ಮಾಡ್ತಾರೆ? ಪಾರ್ಟಿ ಚೇಂಜ್ ಮಾಡ್ತಾರೆ. ಈ ಪಾರ್ಟಿಗೆ ಇರೋರು ಈ ಪಾರ್ಟಿಗೆ ಬರ್ಬೇಕಾದ್ರೆ ಅಲ್ಲೇ ಜೈ ಅನ್ಬೇಕಾ? ಆವಾಗ ಇಲ್ಲಿ -6 ಇರೋರು ಈ ಕಡೆ ಬಂದ್ರೆ +6 ಆಗ್ತಾರೆ. therefore a is equal to 6. ಕ್ಲಿಯರಾ? ಕ್ಲಿಯರಾ? ಡೌಟ್ಸ್ ಏನಾರು ಇದೆಯಾ? ಇದ್ರೆ ಕೇಳಿ. ಬೇಕು ಬೇಡ ಪ್ಲಸ್ ಮೈನಸ್ ಇದ್ರೆ RHS ಟರ್ಮ್ ನ ಪಕ್ಕ ಬರ್ತಾರೆ. ಬೇಕು ಬೇಡ. ಸೊ ಕನ್ನಡದಲ್ಲಿ ಬೇಕಾದ್ರೆ ಬರ್ಕೇಳ್ರಿ. ಬೇಕು ಪ್ಲಸ್ ಬೇಡ ಮೈನಸ್ ಇಲ್ಲಿ RHS. ಸೊ ಬೇಕು ಇಸ್ ಈಕ್ವಲ್ ಟು RHS ಪ್ಲಸ್ ಆರ್ ಮೈನಸ್ ಬೇಡ. ಇದು ಫಾರ್ಮುಲಾ ನೆನ್ಪಿಟ್ಟು ಕೇಳ್ರಿ. ಒಂದು ಫಾರ್ಮುಲಾ ಇದು ಯಾವುದಕ್ಕೆ? ಸಾಲ್ವ್ ಮಾಡಕ್ಕೆ. ಸೊ ಈಗ ಸೊ ಫಸ್ಟ್ ಕನ್ನಡ ಕೊಡ್ತೀನಿ. ಬೇಕು ಪ್ಲಸ್ ಆರ್ ಮೈನಸ್ ಹಾಕ್ತೀನಿ, ಬೇಡ, ದಟ್ ಈಸ್ RHS. ಫಾರ್ಮುಲಾ ನೆನ್ಪಿಟ್ಕೊಳ್ರಿ. ಸೊ ಏನ್ ಬೇಕು ಅದು ಬಿಟ್ಕೊಂಡು ಅದಾದ್ಮೇಲೆ ಈಕ್ವಲ್ಸ್ RHS ಪ್ಲಸ್ ಆರ್ ಮೈನಸ್ ಬೇಡ. ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ರಿಕ್ವೈರ್ಡ್ ಪ್ಲಸ್ ಆರ್ ಮೈನಸ್ ನಾಟ್ ರಿಕ್ವೈರ್ಡ್ is equal to RHS. Required is equal to RHS plus or minus not required. ನೋಟ್ ಇದು ಅರ್ಥ ಆಗುತ್ತೆ. ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್, ರಿಕ್ವೈರ್ಡ್ ಮತ್ತು ನಾಟ್ ರಿಕ್ವೈರ್ಡ್ ಮಧ್ಯೆ ಪ್ಲಸ್ ಆರ್ ಇರ್ಬೋದು ಮೈನಸ್ ಆರ್ ಇರ್ಬೋದು. ಸೊ ಈ ನಾಟ್ ರಿಕ್ವೈರ್ಡ್ ಆ ಕಡೆಗೆ ಹೋಗ್ಬೇಕಾದ್ರೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ ದಿಸ್ ಈಸ್ ಫಸ್ಟ್ ಫಾರ್ಮುಲಾ. ನಾನು ನಂದೇ ಐಡಿಯಾದಲ್ಲಿ ಹೇಳ್ಕೊಡ್ತಿದ್ದೀನಿ. ಸೊ ನೆಕ್ಸ್ಟ್ ಬೇಕು ಇಂಟು ಬೇಡ ಇಸ್ ಈಕ್ವಲ್ ಟು RHS. ಸೊ ಇಟ್ ಮೀನ್ಸ್ ಏನು ಇಲ್ಲ, ಬೇಕು ಬೇಡ. ಬೇಕು ಬೇಡ is equal to RHS. So ಬೇಕು is equal to RHS divided by ಬೇಡ. ನೋಡ್ರಿ ಇವೆರಡರ ಮಧ್ಯೆ ಪ್ಲಸ್ ಮೈನಸ್ ಇಲ್ಲ. ಸೊ ಅವಾಗ RHS ನ ಡಿನಾಮಿನೇಟರ್ ಆಗುತ್ತೆ. ಸೊ ರಿಕ್ವೈರ್ಡ್
required not required is equal to RHS. ನಾಟ್ ರಿಕ್ವೈರ್ಡ್, ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್ ಮಧ್ಯ ಏನು ಸೈನ್ ಇಲ್ಲ ಅಂದ್ರೆ ರಿಕ್ವೈರ್ಡ್ is equal to RHS by not required. ಇಷ್ಟು ಫಾರ್ಮುಲಾ ನಿಮ್ಗೆ ಅರ್ಥ ಆಗ್ತದೆ ನೋಡ್ರಿ. ಬೇಕು ಬೇಡ, ಬೇಕು ಬೇಡದ ಮಧ್ಯೆ ಪ್ಲಸ್ ಆರ್ ಮೈನಸ್ ಇದೆ, ಬೇಕು ಮಾತ್ರ ಬರ್ಕೋಬೇಕು, ಈಕ್ವಲ್ಸ್ ಆರ್ ಎಚ್ ಎಸ್. ಇದು ಈ ಕಡೆ ಬಂದ್ರೆ ಪ್ಲಸ್, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್ ಪ್ಲಸ್ ಆರ್ ಮೈನಸ್ ಇದೆ, ಆರ್ ಎಚ್ ಎಸ್. ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಪ್ಲಸ್ ಆರ್ ಮೈನಸ್ ನಾಟ್ ರಿಕ್ವೈರ್ಡ್. ಇಲ್ಲಿ ನೋಡ್ರಿ ಅಗೇನ್ ಬೇಕು ಬೇಡ, ದೇರ್ ಇಸ್ ನೋ ಸೈನ್ ಇನ್ ಬಿಟ್ವೀನ್ ದಮ್, ದೇರ್ ಇಸ್ ನೋ ಸೈನ್. then ಬೇಕು is equal to RHS divided by ಬೇಡ. required not required ಮಧ್ಯೆ no side is equal to RHS. required is equal to RHS divided by not required. ಫಾರ್ಮುಲಾ ಹೆಂಗಿದೆ ಯೋಚನೆ. ಸೊ ನಾನೇ ನಿಮಗೆ ಅರ್ಥ ಆಗ್ಲಿ ಅಂತ ಮಾಡ್ಕೊಂಡು these are not formulas. ಅರ್ಥ ಆಯ್ತಾ? ಡೌಟ್ಸ್ ಇದೆಯಾ ಕೇಳಿ. ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್, ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್, ಇಫ್ ಇಟ್ ಇಸ್ ಎ ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ಅಂತ ನಾ ಅದಕ್ಕೆ ಪ್ಲಸ್ ಆರ್ ಮೈನಸ್ ಹಾಕ್ತೀವಿ. ಇದನ್ನೇನ್ ತಗೋತೀವಿ? ಪ್ಲಸ್ ಆರ್ ಮೈನಸ್, ಪ್ಲಸ್ ಆರ್ ಮೈನಸ್. ಪ್ಲಸ್ ಇದ್ರೆ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಆ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಕ್ಲಿಯರಾ? ಈಕ್ವೇಶನ್ ಸಾಲ್ವ್ ಮಾಡೋದ್ರ ಬಗ್ಗೆ ಯಾರಿಗಾರ ಡೌಟ್ ಇದ್ರೆ ಕೇಳಿ. ಒಂದೆರಡು ಪ್ರಾಬ್ಲಮ್ಸ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತೀವಿ. y plus 4 is equal to minus 4. So idu required, this is not required. Required is equal to RHS not required. Required ಮತ್ತೆ not required ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ not required comes to the RHS side. It becomes plus 4 ಇದೆ, ಪ್ಲಸ್ 4 ಇದೆ, ಮೈನಸ್ 4 ಆಗುತ್ತೆ. y is equal to minus 8. y is equal to minus 8. ಡೌಟ್ ಇದೆಯಾ? ನೋಡ್ರಿ ಫಾರ್ಮುಲಾ ಬರ್ಸಿದ್ದೀನಿ. ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್, ರಿಕ್ವೈರ್ಡ್ ಈಕ್ವಲ್ಸ್ ಆರ್ ಎಚ್ ಎಸ್. ಸೊ ನಾಟ್ ರಿಕ್ವೈರ್ಡ್ ಪಕ್ಕ ಪ್ಲಸ್ ಇತ್ತು ಅಂದ್ರೆ ಆ ಕಡೆ ಬಂದ್ರೆ ಮೈನಸ್. ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್ ಮಧ್ಯೆ ಏನು ಸೈನ್ ಇಲ್ಲ ಅಂದ್ರೆ ಆರ್ ಎಚ್ ಎಸ್ ನ ಡಿನಾಮಿನೇಟರ್ ಆಗುತ್ತೆ. ಈಗ ನಾವು ಯಾವ ಫಾರ್ಮುಲಾ ಮಾಡ್ತಿದೀವಿ? ರಿಕ್ವೈರ್ಡ್ ಪ್ಲಸ್ ಆರ್ ಮೈನಸ್ ನಾಟ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇದ್ರೆ. ಕ್ಲಿಯರಾ? ನೆಕ್ಸ್ಟ್ z minus 5 is equal to 6. z minus 5 is equal to 6. ಬೇಕು ಬೇಡ ಆರ್ ಎಚ್ ಎಸ್. ಇದು ಈಕ್ವೇಶನ್? ಹೌದು ಈಕ್ವೇಶನ್. ಯಾಕೆಂದ್ರೆ ಏನಿದೆ? ಈಕ್ವಲ್ ಸೈನ್ ಇದೆ. ಸೊ ಈಗ ಬೇಕು ರಿಕ್ವೈರ್ಡ್, ಅದಾದ್ಮೇಲೆ ಈಕ್ವಲ್ಸ್ ಆರ್ ಎಚ್ ಎಸ್. ಓಕೆ, minus 5 comes to the side of 6 or denominator of 6. ಇಲ್ಲ ಸರ್. ಸರ್ ಇದು ಬೇಕು ಇದು ಬೇಡ, ಇವೆರಡರ ಮಧ್ಯೆ ಪ್ಲಸ್ ಮೈನಸ್ ಇದ್ರೆ, ಪ್ಲಸ್ ಮೈನಸ್ ಇದ್ರೆ ಬೇಕು ಬರ್ಕಂದಾದ ತಕ್ಷಣ ಈಕ್ವಲ್ಸ್ ಆರ್ ಎಚ್ ಎಸ್. ಬೇಡವಾದವ್ರ ಮಧ್ಯ, ಬೇಕು ಬೇಡವಾದವ್ರ ಮಧ್ಯ ಮೈನಸ್ ಇದ್ರೆ ಅಥವಾ ಪ್ಲಸ್ ಇದ್ರೆ ಆ ಕಡೆಗೆ ಬಂದ್ರೆ ಇಟ್ ಬಿಕಮ್ಸ್ ಪ್ಲಸ್ ಆಗುತ್ತೆ. z is equal to 11. z is equal to 11. ಡೌಟ್ಸ್? ಏನು ಡೌಟ್ಸ್ ಇದ್ರೆ ಹೇಳ್ರಿ, ಡೌಟ್ಸ್ ಇದ್ರೆ ಕೇಳ್ರಿ. ನಿಮ್ಗೆ ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್ ಆರ್ ಎಚ್ ಎಸ್, ರಿಕ್ವೈರ್ಡ್ ಅಂಡ್ ನಾಟ್ ರಿಕ್ವೈರ್ಡ್ ಮಧ್ಯ ಪ್ಲಸ್ ಅಥವಾ ಮೈನಸ್ ಇದ್ರೆ
ರಿಕ್ವೈರ್ಡ್ ಮಾತ್ರ ಬರ್ಕೋಬೇಕು. ಈಕ್ವಲ್ಸ್ ಆರ್ ಎಚ್ ಎಸ್. ರಿಕ್ವೈರ್ಡ್ ಮತ್ತು ನಾಟ್ ರಿಕ್ವೈರ್ಡ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ ನಾಟ್ ರಿಕ್ವೈರ್ಡ್ ಕಮ್ಸ್ ಟು ದಿ ಆರ್ ಎಚ್ ಎಸ್. ಇನ್ ಬಿಟ್ವೀನ್ ದೆಮ್ ರಿಕ್ವೈರ್ಡ್ ಅಂಡ್ ನಾಟ್ ರಿಕ್ವೈರ್ಡ್ ಮಧ್ಯ ಪ್ಲಸ್ ರಿಕ್ವೈರ್ಡ್ ಅಂಡ್ ನಾಟ್ ರಿಕ್ವೈರ್ಡ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ ಈ 5 6 ಪಕ್ಕಕ್ಕೆ ಬರುತ್ತೆ, 6 ಸೈಡಿಗೆ ಬರುತ್ತೆ. ಅವಾಗ ಈ ನಾಟ್ ರಿಕ್ವೈರ್ಡ್ ಇಟ್ ಕಮ್ಸ್ ಟು ದಿ ಆರ್ ಎಚ್ ಎಸ್. ಇಟ್ ಬಿಕಮ್ಸ್ -5 ಬಿಕಮ್ಸ್ +5. ಕ್ಲಿಯರಾ? ಅರ್ಥ ಆಯ್ತಾ? ಸೊ ನೋಡಿ ಇನ್ನೊಂದು ಎ -3 is equal to -6. ಯಾವ ಫಾರ್ಮುಲಾ? ರಿಕ್ವೈರ್ಡ್ ನಾಟ್ ರಿಕ್ವೈರ್ಡ್ ಇನ್ ಬಿಟ್ವೀನ್ ಮೈನಸ್ ಇದೆ. -3 -6 ಪಕ್ಕಕ್ಕೆ ಬರುತ್ತೋ ಅಥವಾ -6 ಕೆಳ ಬರುತ್ತೋ. ಸೊ ರಿಕ್ವೈರ್ಡ್ ಮತ್ತು ನಾಟ್ ರಿಕ್ವೈರ್ಡ್ ಮಧ್ಯ ಪ್ಲಸ್ ಮೈನಸ್ ಇದ್ರೆ ನಾಟ್ ರಿಕ್ವೈರ್ಡ್ -6 ಪಕ್ಕಕ್ಕೆ ಬರುತ್ತೆ. ಎ ಇಸ್ ಈಕ್ವಲ್ ರಿಕ್ವೈರ್ಡ್ ಎ ಇಸ್ ಈಕ್ವಲ್ ಟು -6 -3 ಆ ಕಡೆಗೆ ಬಂದ್ರೆ +3. ಸೊ ಇದ್ರ ಬಗ್ಗೆ ನಾನು ಹೇಳಲ್ಲ, ಪಾರ್ಟ್ 1 ಪಾರ್ಟ್ 2 ನಲ್ಲಿ ಹೇಳಿದ್ದೀನಿ. -6 ಅಲ್ಲಿ +3 ಹೋದ್ರೆ -3. ಐ ಥಿಂಕ್ ಇಟ್ ಈಸ್ ಕ್ಲಿಯರ್. ಏನ್ ಡೌಟ್ಸ್ ಇದ್ರೆ ಕೇಳಿ, ಹೇಳ್ಕೊಡುವ. ಓಕೆ, ಇಲ್ಲಿ ಸ್ಟಾಪ್ ಮಾಡಿರ್ತೀನಿ, ಮುಂದಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ.